ಈಗ ನೋಡಿ ಸ್ವಲ್ಪ ಎಲ್ಲ ಶಾಂತಿ ರೀ. ಈಗ ಏನು ಚರ್ಚೆ ಆಗಿದ್ದೇನೆಂದರೆ ಏನು ಹರಿಹರ ಪೀಠದಲ್ಲಿ ಸ್ವಲ್ಪ ಲೆಕ್ಕಪತ್ರದ ಬಗ್ಗೆ ಕೆಲವೊಂದು ಏನು ಆರೋಪಗಳು ಪ್ರತ್ಯಾರೋಪಗಳು ನಿರಂತರವಾಗಿ ನಡೆದು ಸಮಾಜದ ಒಂದು ಧಕ್ಕೆ ಬರುವಂಥ ರೀತಿಯಲ್ಲಿ ಒಂದು ಘಟನೆಗಳು ಅಹಿತಕರ ಘಟನೆಗಳಾಗ್ಯಾವು. ಅದರ ಪರವಾಗಿ ಇವತ್ತೇನು ಅನೇಕ ಹಿರಿಯರು, ಸಮಾಜದ ಹಿರಿಯರು ಎಲ್ಲರೂ ಕೂಡಿದ ಒಂದು ಏನಾರೇ ಬಗೆಹರಿಸ್ರೇನೋ ಅಂತ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡಿದ್ದೀವಿ. ಈಗಾಗಲೇ ಎಲ್ಲ ಎರಡೂ ಕಡೆಯವರು ಯಾವ ರೀತಿಯಿಂದ ಮುಂದೆ ಹೋಗ್ಬೇಕನ್ನೋಂಥದ್ದಕ್ಕೆ ಎಲ್ಲ ರೀತಿಯ ಅಧಿಕಾರವನ್ನು ಈಗಾಗಲೇ ನಮ್ಮ ಎಲ್ಲ ಮುಖಂಡರಿಗೆ ಕೊಟ್ಟಿದ್ದಾರೆ. ನಾವು ಪಾರದರ್ಶಕವಾಗಿ ಎಲ್ಲ ಕಡೆ ಯಾರ್ಯಾರು ಲೆಕ್ಕ ಕೊಡಬೇಕಾಗಿದೆ, ಏನೇನಿದೆ ಅನ್ನೋಂಥದ್ದು ಅದನ್ನು ಮುಂದಿನ ದಿವಸದಲ್ಲಿ ಅದನ್ನು ನಾವು ಒಂದು ದಿನಾಂಕ ನಿಗದಿ ಮಾಡಿ ಅವತ್ತೆಲ್ಲ ಲೆಕ್ಕಪತ್ರದ ಬಗ್ಗೆ ಏನು ಗೊಂದಲ ಇದೆ ಅದನ್ನು ಕ್ಲಿಯರ್ ಮಾಡ್ಕೋತೀವಿ. ಮತ್ತು ಮುಂದೆ ಏನೇನೋ ಆಗಬೇಕು ಎಲ್ಲ ಸಮಾಜದವ್ರು ಎಲ್ಲರೂ ಕೂಡಿ ಹೋಗೋದ್ರ ಸಲುವಾಗಿ ಒಂದು ಮಾರ್ಗದರ್ಶನ ಏನು ಸಮಾಜದವ್ರು ಕೊಡ್ತಾ ಇದ್ದಾರೆ ಅದನ್ನು ತೊಗೊಂಡು ನಾವೆಲ್ಲ ಮುಂದೆ ಹೋಗ್ಬೇಕಂತ ನಿರ್ಣಯ ಆಗಿದೆ. ಎರಡೂ ಬಣದವರು ಸಂತೋಷದಿಂದ ಒಪ್ಕೊಂಡಾರೆ. ಎಲ್ಲರದು ಉದ್ದೇಶ ಸಮಾಜಕ್ಕೆ ಒಳ್ಳೇದಾಗಬೇಕಂತೆ. 5 ಪೀಠ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಯಾಕಂದ್ರೆ ಎಲ್ಲ 5 ಪೀಠ ಮಾಡಿದ್ರು ಕೂಡ ಎಲ್ಲರೂ ಒಂದೇ ಅನ್ನೋ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. 5 ಪೀಠ ಮಾಡ್ತಾರೆ, ಇಲ್ಲ ಎಲ್ಲ ಸೇರಿ ಒಂದು ಪೀಠ ಜೋಕ್ ಮಾಡಿದ್ರು. ಸುಮ್ಮನೆ ಮಾಡಿರ್ಬೇಕು. ಇಲ್ಲ ಯಾವ ಪೀಠ ಗೀಟ ಸ್ಥಾಪನೆ ಮರುಸ್ಥಾಪನೆ ಪುನರ್ಸ್ಥಾಪನೆ ಇಲ್ಲ. ಇದ್ದದು ಮಠಗಳನ್ನೇ ಸುಧಾರಣೆ ಮಾಡೋದು ಬಿಟ್ಟರೆ ನಮ್ಮಲ್ಲಿ ಯಾವುದೇ ರೀತಿ ಮಠಗಳು ಎಷ್ಟದಾವ ಅಷ್ಟು ಗುರುತಿಲ್ಲ. ಆದರೆ ಇಡೀ ಸಮಾಜ ಒಂದಾಗಿ ಹೋಗ್ಬೇಕು ಅನ್ನೋದು ಅಷ್ಟೇ ನಮ್ಮದು. ಯಾರೇ ಮಠಾಧೀಶರು 8 ಮಂದಿ ಅಘೋಷಿತ ಕೆಲವೊಂದು ಮಠಾಧೀಶರು ಅದಾರ. ಅವೆಲ್ಲ ಮಠಗಳನ್ನು 5 ಪೀಠ 10 ಪೀಠ ಯಾವೂ ಗೊಂದಲ ಇಲ್ಲ. ಮತ್ತು ಇವತ್ತಿನ ಸಭೆಯಲ್ಲಿ ಅವು ಯಾವೂ ಚರ್ಚೆ ಆಗಿಲ್ಲ. ಇವತ್ತು ಚರ್ಚೆ ಆಗಿದ್ದು ಎರಡೂ ಕಡೆ ಏನೋ ಅವ್ರ ಬಳಿ ಮನಸ್ತಾಪ ಇತ್ತು. ಆ ಮನಸ್ತಾಪಕ್ಕೆ ಏನು ಪರಿಹಾರ ಕಂಡುಹಿಡಬೇಕು ಅನ್ನೋಂಥದ್ದು ಎರಡೂ ಕಡೆಯವ್ರು ಹೇಳ್ಯಾರ. ಮತ್ತು ಎರಡೂ ಕಡೆಯವರು ಸ್ವಸಂತೋಷದಿಂದ ಎಲ್ಲ ರೀತಿಯಿಂದ ಒಪ್ಕೊಂಡಾರೆ. ಯಾವುದೇ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಲೆಕ್ಕಪತ್ರ ಮತ್ತೇನು ಹಂತವಾಗಿ ಇದು ಒಂದೇ ದಿವಸ ಮುಗಿಯಂಥದ್ದಲ್ಲ, ಇದು 4-5 ಸಭೆ ಆಗಬೇಕಾಗ್ತದೆ. ಅದು ಆದಷ್ಟು ತಿಳಿ ಹಾಕೋತ ಇವತ್ತು ಎಷ್ಟೋ ತಿಳಿಯಾಗಿದೆ. ಇವತ್ತು 90% ತಿಳಿಯಾಗಿದೆ. ಏನೋ ಅವ್ರ ಬಲ್ಲಿ ಏನು ಮನಸ್ತಾಪಿತ್ತು ತಿಳಿಯಾಗಿ ಅವರೆಲ್ಲ ಖುಷಿಯಿಂದ ಈಗ ಎಲ್ಲರೂ ನಕ್ಕೋತ ಹೋಗ್ಯಾರ. ಅದಕ್ಕೆ ನೀವು ಮಾಧ್ಯಮದವರು ನಕ್ಕೋತ ಹೋಗುವಂಥದ್ದನ್ನು ಮುಂದುವರಿಸಬೇಕಂತ ವಿನಂತಿ. ಈಗ ನೋಡಿ ಸ್ವಲ್ಪ ಎಲ್ಲ ಶಾಂತಿ ರೀ. ಈಗ ಏನು ಚರ್ಚೆ ಆಗಿದ್ದೇನೆಂದರೆ ಏನು ಹರಿಹರ ಪೀಠದಲ್ಲಿ ಸ್ವಲ್ಪ ಲೆಕ್ಕಪತ್ರದ ಬಗ್ಗೆ ಕೆಲವೊಂದು ಏನು ಆರೋಪಗಳು ಪ್ರತ್ಯಾರೋಪಗಳು ನಿರಂತರವಾಗಿ ನಡೆದು ಸಮಾಜದ ಒಂದು ಧಕ್ಕೆ ಬರುವಂಥ ರೀತಿಯಲ್ಲಿ ಒಂದು ಘಟನೆಗಳು ಅಹಿತಕರ ಘಟನೆಗಳಾಗ್ಯಾವು. ಅದರ ಪರವಾಗಿ ಇವತ್ತೇನು ಅನೇಕ ಹಿರಿಯರು, ಸಮಾಜದ ಹಿರಿಯರು ಎಲ್ಲರೂ ಕೂಡಿದ ಒಂದು ಏನಾರೇ ಬಗೆಹರಿಸ್ರೇನೋ ಅಂತ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡಿದ್ದೀವಿ. ಈಗಾಗಲೇ ಎಲ್ಲ ಎರಡೂ ಕಡೆಯವರು ಯಾವ ರೀತಿಯಿಂದ ಮುಂದೆ ಹೋಗ್ಬೇಕನ್ನೋಂಥದ್ದಕ್ಕೆ ಎಲ್ಲ ರೀತಿಯ ಅಧಿಕಾರವನ್ನು ಈಗಾಗಲೇ ನಮ್ಮ ಎಲ್ಲ ಮುಖಂಡರಿಗೆ ಕೊಟ್ಟಿದ್ದಾರೆ.